ದಶಕದ ಕಾಲ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಯಲ್ಲಿ ಸಾಗಿಸಿದೆ. ಲೋಕಸಭೆಗೆ ಒಂದು ಅವಕಾಶ ಕೊಡಿ. ಡಾಕ್ಟರ್ ಕೆ ಸುಧಾಕರ್. ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ, ಬಡವರ ಪಕ್ಷವಾಗಿದೆ ಕಾಂಗ್ರೆಸ್. ರಕ್ಷಾರಾಮಯ್ಯ. ಶಕುನಿ ಸಚಿವರ ಹೆಸರಿನಲ್ಲಿ ಭ್ರಷ್ಟಾಚಾರ, ಚುನಾವಣಾ ಬಳಿಕ ಅವರ ಲೆಕ್ಕ ಚುಪ್ತಾ ಮಾಡುವೆ. ಸಚಿವ ಸುಧಾಕರ್ಗೆ ಟಾಂಗ್ ಕೊಟ್ಟ ಡಾಕ್ಟರ್ ಕೆ ಸುಧಾಕರ್. ಕೆಎಚ್ ಮುನಿಯಪ್ಪರನ್ನು ಸೋಲಿಸಿದ್ದು ರಮೇಶ್ ಕುಮಾರ್ ಬಣ. ಗೌತಮ್ ಬೆನ್ನಿಗೆ ಅದೇ ನಾಯಕರು ನಿಂತಿದ್ದಾರೆ. ಕಿಡಿಕಾರಿದ ಮೇಲೂರು ಮಂಜುನಾಥ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಜನಸೇವೆಯೇ ಜನಾರ್ದನ ಸೇವೆ. 10 ವರ್ಷಗಳ ಕಾಲ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಿಸಿದೆ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ನನಗೊಂದು ಅವಕಾಶ ಕೊಡಿ, ನಿಮ್ಮ ಸೇವೆಗೆ ಸದಾ ಸಿದ್ಧನಾಗಿದ್ದೇನೆ ಎಂದು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಬಿಜೆಪಿ ಪ್ರಣಾಳಿಕೆ ಮೈತ್ರಿ ಮುಖಂಡರ ಜೊತೆ ಬಿಡುಗಡೆ ಮಾಡಿ ನಂತರ ಮಾತನಾಡಿದ ಅವರು, ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾದ ಮೇಲೆ ಏನೆಲ್ಲ ಮಾಡಬಹುದು ಎಂಬುದು ಜನರಿಗೆ ಸಂಶಯವಿರುತ್ತೆ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಸ್ಪಂದನೆ ಸಿಕ್ಕಿದೆ. ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದರು. ಮುಂದಿನ 5 ವರ್ಷಗಳು ನೆನಪಿನಲ್ಲಿ ಇಟ್ಟುಕೊಂಡು ಜನರಿಗೆ 5 ವರ್ಷಗಳಿಗೆ ಏನೆಲ್ಲ ಕೊಡಬೇಕೆಂದು ಈ ಪ್ರಣಾಳಿಕೆಯಲ್ಲಿದೆ. ನರೇಂದ್ರ ಮೋದಿಯವರ 3ನೇ ಬಾರಿ ಪ್ರಧಾನಿ ಆದರೆ ಅವರಲ್ಲಿ ಜನರಿಗೆ ಕೊಡುವ ಗ್ಯಾರಂಟಿ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗ್ಯಾರಂಟಿ, ಮೊದಲಿಗೆ ರೈತರಿಗೆ ಹೆಚ್ಚಿನ ಆದ್ಯತೆ, ಕುಡಿಯುವ ನೀರಿನ ಜೊತೆಗೆ ಶಾಶ್ವತ ನೀರಾವರಿ ಯೋಜನೆ, HN ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಬಗ್ಗೆ ಕ್ರಮ, ಚಿಕ್ಕಬಳ್ಳಾಪುರ ಭಾಗದ ಜಾಗದ ಜನಕ್ಕೆ ತರಕಾರಿ, ಹಣ್ಣು, ರೇಷ್ಮೆ ಹೂ ಬೆಳೆಗಾರರಿಗೆ ಸೂಕ್ತ ಮಾರುಕಟ್ಟೆ, ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರಕ್ಕೆ ತರುವ ಕೆಲಸ, ಕ್ಷೇತ್ರದ ಜನಕ್ಕೆ ಆರೋಗ್ಯ ಮುಖ್ಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಾರ್ಮಿಕರು ಹೆಚ್ಚಾಗಿರುವ ಜಾಗದಲ್ಲಿ ಇಎಸ್ಐ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಸೇರಿದಂತೆ ನಮ್ಮ ಕ್ಷೇತ್ರವನ್ನು ಆರೋಗ್ಯ ನಗರವಾಗಿ ನಿರ್ಮಾಣ ಮಾಡುವ ಪಣ ತೊಟ್ಟಿದ್ದೇನೆ ಎಂದು ಪ್ರಣಾಳಿಕೆಯಲ್ಲಿ ವಿಷಯವನ್ನು ಮಾಧ್ಯಮಗಳ ಮುಂದಿಟ್ಟರು. ನಾನು 2013ರಿಂದ ಕೂಡ ಶಾಸಕನಾಗೋಕ್ಕಿಂತ ಮುಂಚೆ ಕೂಡ ನನ್ನದೇ ಆದಂಥ ವೈಯಕ್ತಿಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೆ. ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯ ಜನರು ನನಗೊಂದು ಅವಕಾಶ ಕೊಡಿ, ನಿಮ್ಮ ಸೇವೆ ಮಾಡ್ತೇನೆ ಎಂದು ಹೇಳಿದರು. ಒಂದು ಕಾಗದ ಅಲ್ಲ, ಒಂದು ಪ್ರಿಂಟ್ ಇರ್ತಕ್ಕಂಥ ಕಾಗದ ಅಲ್ಲ, ಇದು ನನಗೆ ಭಗವದ್ಗೀತೆ. ಇದು ಮುಂದಿನ 5 ವರ್ಷಗಳು ನನಗೆ ಸದಾ ನನ್ನ ನೆನಪಿನಲ್ಲಿ ಇಟ್ಕೊಂಡು ನನ್ನ ಜನರಿಗೆ ಕೊಟ್ಟಂಥ ಮಾತನ್ನು ನಾನು ನಡ್ಕೋಬೇಕು ಅಂತೇಳಿ, ಇದು ನಾನು ದೇವ್ರನ್ನ ಪ್ರತಿನಿತ್ಯ ಏನು ಪೂಜೆ ಮಾಡ್ತೀನಿ, ನನ್ನ ತಾಯಿಯವ್ರನ್ನ ಯಾವ ರೀತಿ ಪೂಜೆ ಮಾಡ್ತೀನಿ, ಇದನ್ನು ಕೂಡ ಸದಾ ನಾನು ನೆನಪಿನಲ್ಲಿ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಚಿಂತನೆಯನ್ನು ಇಟ್ಕೊಂಡು ಈ 5 ವರ್ಷಗಳು ಏನು ಕೊಟ್ಟಂಥ ಭರವಸೆಗಳು ನನ್ನ ಜನರಿಗೆ ಯಾವ ರೀತಿ ನಾನು ಇದನ್ನು ಸಾಕಾರಗೊಳಿಸ್ತೀನಿ ಅನ್ನುವಂಥ ವಿಷಯವನ್ನು ಈಗಾಗಲೇ ಕಳೆದ 10 ವರ್ಷದಲ್ಲಿ ನನ್ನ ಕಾರ್ಯವೈಖರಿಯನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ನೋಡಿದ್ದಾರೆ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಕೂಡ ಪ್ರಣಾಳಿಕೆಯನ್ನು ನಮ್ಮ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷದ ಪರವಾಗಿ 3ನೇ ಅವಧಿಗೆ ಅವರು ಪ್ರಧಾನಮಂತ್ರಿಗಳಾದರೆ ಮೋದಿ ಗ್ಯಾರಂಟಿ ಏನು ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ನಾಳೆ ಅಥವಾ ನಾಳಿದ್ದು 2 ದಿನದಲ್ಲಿ ಒಂದ್ಸಲಿ ಮತ್ತೆ ನಾವು ಸೇರ್ತೇವೆ. ಮೋದಿ ಗ್ಯಾರಂಟಿ ಬಗ್ಗೆನೇ ವಿಶೇಷವಾಗಿರ್ತಕ್ಕಂಥ ಸುದ್ದಿಗೋಷ್ಠಿಯನ್ನು ಕರಿತೀನಿ. ಒಬ್ಬ ರೈತನ ಮಗ ಆಗಿರೋದ್ರಿಂದ ಪ್ರಾರಂಭದಲ್ಲಿ ನಾನು ನನ್ನ ರೈತ ಬಂಧುಗಳಿಗೆ ಏನು ಮಾಡ್ಬೋದು, ಮುಂದಿನ 5 ವರ್ಷದಲ್ಲಿ ಏನು ಮಾಡಬೇಕಾಗಿದೆ ಅವಶ್ಯಕವಾಗಿ ಅನ್ನುವಂಥದ್ದನ್ನು ಮೊದಲನೇದಾಗಿ ಬಯಲು ಸೀಮೆ ಪ್ರದೇಶದ, ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರ 8 ಜಿಲ್ಲೆಗಳಿದೆ, ನಮ್ಮ ಕ್ಷೇತ್ರ ಒಂದೇ ಇಲ್ಲ. ಇಷ್ಟು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನು, ಅದು ಕೂಡ ಒಂದು ರಾಷ್ಟ್ರೀಯ ಯೋಜನೆಯಾಗಿ ರೂಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ 5 ವರ್ಷದಲ್ಲಿ ಅನುಷ್ಠಾನಕ್ಕೆ ತರ್ತೀನಿ ಅಂತೇಳಿ ನನ್ನ ಮೊದಲನೇ ಭರವಸೆ ಪ್ರಣಾಳಿಕೆಯಲ್ಲಿ ಇದೆ. ಎರಡನೇದು, ಇವತ್ತು HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ, ಇದರಲ್ಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು. ನಮ್ಮ ಭಾಗದ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬರಬೇಕು, ಹೊಸಕೋಟೆಯಲ್ಲಿ ಸರಿಯಾಗಿ ಇನ್ನೂ ಸಮರ್ಪಕವಾಗಿ ಬಂದಿಲ್ಲ, ಅಲ್ಲಿ ಬರಬೇಕು. ದೇವನಹಳ್ಳಿಯಲ್ಲಿ ಇನ್ನೂ ಕೆಲವು ಕೆರೆಗಳಿಗೆ ಬರಬೇಕಾಗಿದೆ. ಅದೇ ರೀತಿ ದೊಡ್ಡಬಳ್ಳಾಪುರಕ್ಕೆ ಬರಬೇಕಾಗಿದೆ.
ಈ ಯಾವ್ಯಾವ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಸಮರ್ಪಕವಾಗಿ ಸರಬರಾಜು ಆಗಿಲ್ಲ, ಆ ಸರಬರಾಜು ಮಾಡೋ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು. ಮತ್ತು ಇವತ್ತು ನಮ್ಮ ಕ್ಷೇತ್ರ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಜಿಲ್ಲೆಗಳು ತೋಟಗಾರಿಕಾ ಬೆಳೆಗಳಿಗೆ ರಾಜಧಾನಿ ಅಂತ ಹೇಳ್ಬೋದು. ರೇಷ್ಮೆಗೆ ಒಂದು ರಾಜಧಾನಿ, ಹಣ್ಣುಗಳಿಗೆ ರಾಜಧಾನಿ, ಹೂ ಬೆಳೆಗಾರರಿಗೆ ಕೂಡ ಒಂದು ರಾಜಧಾನಿ. ಹಾಗಾಗಿ ಇದಕ್ಕೆ ಪೂರಕವಾಗಿ ನಾವು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕು. ಇವತ್ತು ತರಕಾರಿ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ನಿರ್ಮಾಣ ಆಗಬೇಕು, ವ್ಯವಸ್ಥೆ ಆಗಬೇಕು. ಹಣ್ಣು, ಹಾಲು, ರೇಷ್ಮೆ, ಹೂವು. ಇವತ್ತು ಕಾಫಿ ಬೋರ್ಡ್ ಹೇಗಿದೆ, ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕಾಫಿ ಬೋರ್ಡ್ ಇದೆ. ನ್ಯಾಷನಲ್ ಕಾಫಿ ಬೋರ್ಡ್ ಅನ್ನೋದು ತಮ್ಗೆ ಗೊತ್ತಿದೆ, ಭಾಳ ಹಿಂದಿನ ಕಾಲದಿಂದ ಇದೆ, ಒಂದು 40-50 ವರ್ಷದಿಂದ ಇದೆ. ಬ್ರಿಟಿಷರ ಕಾಲಕ್ಕೆ ಪ್ರಾರಂಭ ಮಾಡಿದ್ದದು, ಮತ್ತು ಇದು ನಮ್ಮಲ್ಲಿದೆ. ಅದೇ ರೀತಿ ನಾನು 15,000 ಎಕರೆಗಳಲ್ಲಿ ನಮ್ಮ ಭಾಗದಲ್ಲಿ ಹೂವನ್ನು ಬೆಳೀತಾ ಇದ್ದಾರೆ ಇವತ್ತು. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೋರ್ಡ್ ಇಲ್ಲ, ಇನ್ಫ್ಯಾಕ್ಟ್ ಭಾರತದಲ್ಲೇ ಇಲ್ಲ. ಹಾಗಾಗಿ ನಾನು ಇದನ್ನು ವಿಚಾರ ಮಾಡಿದ್ದೀನಿ, ಇಡೀ ದೇಶದ ಹೂವಿನ ಬೋರ್ಡನ್ನು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡಬೇಕು. ಇದು ಕೂಡ ನನ್ನ ಪ್ರಣಾಳಿಕೆಯಲ್ಲಿ ಒಂದು ಮುಖ್ಯ ಅಂಶ, ನನ್ನ ರೈತರಿಗೆ ನಾನು ಕೊಡುವಂಥ ಉಡುಗೊರೆ. ಇದನ್ನು ನಾನು ಮಾಡೇ ಮಾಡ್ತೀನಿ. ಹೀಗೆ ರೈತರಿಗೆ ಮತ್ತು ನೀರಾವರಿಗೆ ಸಂಬಂಧಿಸಿರುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಮತ್ತು ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತರುವಂಥದ್ದು ಕೂಡ ನನ್ನಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ, ಅದು ಕೂಡ ನಮ್ಮ ರೈತರಿಗೆ, ಹೈನುಗಾರಿಕೆ ಬೆಳೆಗಾರರಿಗೆ, ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಅದು ಮುಖ್ಯ. ಎರಡನೇದು, ಒಬ್ಬ ವೈದ್ಯನಾಗಿ, ಒಬ್ಬ ಆರೋಗ್ಯ ಸಚಿವನಾಗಿ ಈ ಕ್ಷೇತ್ರದ, ಈ ರಾಜ್ಯದ ಆರೋಗ್ಯ ಭಾಳ ಮುಖ್ಯ. ನಮಗೆ ಗೊತ್ತಿದೆ, ನೀವು ರೆಕಾರ್ಡ್ ನೋಡ್ಬೋದು. ನಾನು ಸ್ಥಾಪನೆ ಮಾಡಿದಷ್ಟು ವೈದ್ಯಕೀಯ ಕಾಲೇಜು ಇನ್ನೊಬ್ಬ ವೈದ್ಯಕೀಯ ಶಿಕ್ಷಣ ಸಚಿವರಾಗಲಿ ಹಿಂದಿನ ಸರ್ಕಾರಗಳು ಯಾವುದೂ ಮಾಡಿಲ್ಲ. 10 ವೈದ್ಯಕೀಯ ಕಾಲೇಜನ್ನು ನಾನು ಸ್ಥಾಪನೆ ಮಾಡಿ, ಅದರಲ್ಲಿ 6 ಸರ್ಕಾರಿ ವೈದ್ಯಕೀಯ ಕಾಲೇಜು, 4 ಖಾಸಗಿ ವೈದ್ಯಕೀಯ ಕಾಲೇಜು. 10 ವೈದ್ಯಕೀಯ ಕಾಲೇಜನ್ನು ಈ ರಾಜ್ಯದ ಜನರಿಗೆ ಸೇವೆ ಮಾಡಲಿಕ್ಕೆ ನಮ್ಮ ರೈತರ ಮಕ್ಕಳು, ಇದು ನನಗೆ ಹೇಳಿದ್ದೇನೆ ಮೊದಲೇ, ಇದು ನನಗೆ ಭಗವದ್ಗೀತೆ. ಇದನ್ನು ಅಷ್ಟು ನಾನು ಭಕ್ತಿಯಿಂದ, ಶ್ರದ್ಧೆಯಿಂದ, ಬದ್ಧತೆಯಿಂದ ನನ್ನ ಕ್ಷೇತ್ರದ ಜನರಿಗೆ ಸಮರ್ಪಣೆ ಇವತ್ತು ಮಾಡ್ತಾಯಿದ್ದೇನೆ. ಇದನ್ನು ತಾವು ಇಟ್ಕೊಳ್ಳಿ. ನಾನು ಲೋಕಸಭೆ ಸದಸ್ಯನಾಗಿ ಕೆಲಸ ಎಲ್ಲ ಮಾಡಿದ ಮೇಲೆ 5 ವರ್ಷದ ನಂತರ ರಿಪೋರ್ಟ್ ಕಾರ್ಡ್ ಜೊತೆಗೆ ನಿಮಗೆ ಕಳಿಸ್ತೀನಿ. ಪ್ರತಿ ವರ್ಷ ರಿಪೋರ್ಟ್ ಕಾರ್ಡ್ ಕಳಿಸ್ತೀನಿ. 1 ವರ್ಷದಲ್ಲಿ ಏನಾಗಿದೆ, 2 ವರ್ಷದಲ್ಲಿ ಏನಾಗಿದೆ. ನಾನು MLA ಆದಾಗ ಯಾವ ರೀತಿ ಮಾಡ್ತಾಯಿದ್ದೆ, ಅದೇ ರೀತಿ MP ಆದರೂ ಕೂಡ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲ ಕೂಡ ಈ ಪ್ರಣಾಳಿಕೆ ಬಿಡುಗಡೆಗೆ ತಾವೆಲ್ಲ ಬಂದಿರೋದಕ್ಕೆ ಭಾಳ ಸಂತೋಷ ಆಗಿದೆ. ನಿಮಗೆಲ್ಲ ಕೂಡ ಧನ್ಯವಾದಗಳು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸಿ ಮುನಿರಾಜು, ಕೆವಿ ನಾಗರಾಜು, ನವೀನ್ ಕಿರಣ್, ರಾಮಲಿಂಗಪ್ಪ, ಕೋರಪ್ರೆಡ್ಡಿ, ಜೆಡಿಎಸ್ ಮುಖಂಡರಾದ ಮುಕ್ತ ಮುನಿಯಪ್ಪ, ನರಸಿಂಹಮೂರ್ತಿ, ಮಿಥುನ್ ರೆಡ್ಡಿ, ಆನಂದ್ ಬಾಬು ರೆಡ್ಡಿ ಮತ್ತಿತರರು ಹಾಜರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರ ಸಾಲವನ್ನು ಮನ್ನಾ ಮಾಡಲಾಗುವುದು. ಬಡವರ ಮನೆ ಬಾಗಿಲಿಗೆ ಯೋಜನೆಗಳನ್ನು ರೂಪಿಸಿ ಬಡವರಿಗೆ ಉಚಿತವಾಗಿ ತಲುಪಿಸುವ ಏಕೈಕ ಪಕ್ಷ ಎಂದರೆ ಅದು ಕಾಂಗ್ರೆಸ್ ಎಂದು ರಕ್ಷಾರಾಮಯ್ಯ ಹೇಳಿದರು. ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಕಾರ್ಯಕರ್ತರನ್ನ ಉದ್ದೇಶಿಸಿ ಶಾಸಕ KH ಪುಟ್ಟಸ್ವಾಮಿಗೌಡ ಮಾತನಾಡಿ, ರಕ್ಷಾರಾಮಯ್ಯ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳವರು. ಜನಸೇವೆಯ ಜನಾರ್ದನ ಸೇವೆ ಎಂಬ ಗಾದೆಯಂತೆ ಕೆಲಸ ಮಾಡುವ ಮೂಲಕ ಬಡವರಿಗೆ ಉಚಿತವಾಗಿ ಹಲವಾರು ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು. ಎಲೆಕ್ಷನ್ ನಡೀತಾ ಇದೆ, ಅದರ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಡೀ ಒಕ್ಕರ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶ್ರೀಯುತ ರಕ್ಷಾರಾಮಯ್ಯನವರನ್ನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಆಯ್ಕೆ ಮಾಡಿದೆ. ಅವರು ಚುನಾವಣೆ ನಿಂತಿರೋ ಪ್ರಯುಕ್ತ ಚುನಾವಣಾ ಪ್ರಚಾರಕ್ಕೋಸ್ಕರ ನಾವು ಪ್ರತಿ ಹೋಬಳಿಲೂ ಕೂಡ ಪ್ರಚಾರ ಸಭೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿಗೂ ಕೂಡ ತೊಂಡೆಬಾವಿ ಹೋಬಳಿಯಲ್ಲೂ ಕೂಡ ಪ್ರಚಾರ ಸಭೆಯನ್ನು ಏರ್ಪಡಿಸಿದ್ದೀವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಥ ಕಾಡು ಬಿತ್ತಲ ಬಂದಿದ್ರಿ, ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ವಿ.
ಬಂದಿದೆ. ಅವರ ಬಂದಿರೋ ಉದ್ದೇಶ ಒಂದೇ ಒಂದು ಉದ್ದೇಶ, ಜನಗಳ ಸೇವೆ ಮಾಡಬೇಕು, ಜನಗಳ ಪ್ರೀತಿ ವಿಶ್ವಾಸ ಗಳಿಸಬೇಕು, ಸೇವಾ ಭಾವನೆಯಿಂದ ಮಾತ್ರ ಅವರು ರಾಜಕೀಯಕ್ಕೆ ಬಂದಿದ್ದಾರೆ. ಅಂತ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅಭ್ಯರ್ಥಿ ಆಗಿರೋದು ನಮ್ಮ ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂತ ವ್ಯಕ್ತಿಗೆ ದಯಮಾಡಿ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸ್ಕೊಡ್ಬೇಕು. ಈಗಾಗಲೇ ಹೇಳ್ತಾ ಇದ್ರು ಕಾಂತರಾಜು, ನಮ್ಮ ಹೆಚ್ಚು ಬಹುಮತವನ್ನು ಕೊಡ್ತೀವಿ. ನನ್ನ ಲೆಕ್ಕ ತೊಂಡೇಬಾವಿ ಹೋಬಳಿಯಲ್ಲಿ ಕನಿಷ್ಠ 10,000 8ರಿಂದ 10,000 ಓಟ್ ನೀಡ್ಕೊಡ್ಬೇಕು. ನನ್ಗೆ ಅದಂಕೆ ಇದೆ. ನಾನು ಸುಮ್ಮನೆ ಉತ್ಪ್ರೇಕ್ಷೆಗೆ ಯಾವತ್ತು ಹೇಳಲ್ಲ. ನನ್ನ ನಂಬಿಕೆ ಇದೆ, ಕನಿಷ್ಠ 8 ಬರ್ತದೆ. ಅದನ್ನ 10,000 ಲೀಡ್ ತಗೊಂಡೋಗ್ಬೇಕು ನೀವು. ಕನಿಷ್ಠ 10,000 ಲೀಡು ನಮ್ಮ ತೊಂಡೇಬಾವಿ ಹೋಬಳಿಯಲ್ಲಿ ಬರಬೇಕು. ಅದನ್ನ ಮಾಡಿಕೊಡ್ತೀರಾ? ರೆಕಾರ್ಡ್ ಆಗಬೇಕು. ಅಭ್ಯರ್ಥಿ ರಕ್ಷಾರಾಮಯ್ಯ ಮಾತನಾಡಿ, ಬಿಜೆಪಿ ಸರ್ಕಾರ ಬಡವರ ಹಾಗೂ ರೈತರ ಹೊಟ್ಟೆ ಮೇಲೆ ಹೊಡೆಯುವ ಮೂಲಕ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡಲಾಗುವುದು. ಬಡವರ ಮನೆ ಬಾಗಿಲಿಗೆ ಯೋಜನೆಗಳನ್ನು ರೂಪಿಸಿ ಬಡವರಿಗೆ ಉಚಿತವಾಗಿ ತಲುಪಿಸುವ ಏಕೈಕ ಪಕ್ಷ ಎಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದರು. ಭಾರತ್ ಮಾತಾಕ್ಕೆ, ಕರ್ನಾಟಕ ಮಾತೆಗೆ. ಕೇವಲ 9-10 ತಿಂಗಳಲ್ಲಿ 100 ಕೋಟಿ ಅನುದಾನ ತಂದಿರುವ ಒಂದು ಕ್ಷೇತ್ರ ಅಂದ್ರೆ ಅದು ನಮ್ಮ ಗೌರಿಬಿದನೂರು ಕ್ಷೇತ್ರ. ಈ ಸಲ ನಮ್ಮ ಪುಟ್ಟಸ್ವಾಮಿಗೌಡನ ಒಂದು ನೇತೃತ್ವದಲ್ಲಿ 100 ಕೋಟಿ ಆಗ್ಲೇ ಬಂದಿದೆ. ಇನ್ನೂ 4 ವರ್ಷದಲ್ಲಿ ಇನ್ನಷ್ಟು ಹೆಚ್ಚು 100,000 ಕೋಟಿಯಷ್ಟು ಅನುದಾನ ತಂದು ನಮ್ಮ ಗೌರಿಬಿದನೂರನ್ನು ದೇವನಹಳ್ಳಿಗೆ ಇಲ್ಲ ನಮ್ಮ ಬ್ಯಾಟ್ರಾನ್ಪುರಕ್ಕೆ ಕಂಪೇರ್ ಮಾಡುವಂತ ಕ್ಷೇತ್ರ ಆಗ್ಬೇಕು ಮುಂದಿನ ದಿನಗಳಲ್ಲಿ. ನಮ್ಮ ಹಿರಿಯರು ಕಾಂತಣ್ಣ, ಸ್ವಾಮಿಯಣ್ಣ, ನಮ್ಮ ರಾಮಚಂದ್ರಣ್ಣ, ಎಲ್ಲರೂ HP ಪಕ್ಷದ ಕಟ್ಟಾಳುಗಳು ನೀವೆಲ್ಲ, ನಾವೆಲ್ಲ ಒಂದೇ ಧ್ಯೇಯ, ಜನರ ಅಭಿವೃದ್ಧಿ, ಎಲ್ಲ ವರ್ಗದ ಜನರ ಅಭಿವೃದ್ಧಿ, ಎಲ್ಲ ಧರ್ಮದ ಜನರ ಅಭಿವೃದ್ಧಿ. ಕಾಂಗ್ರೆಸ್ ಪಕ್ಷ 23ರ ಚುನಾವಣೆಯಲ್ಲಿ 5 ಪ್ರಣಾಳಿಕೆ ಕೊಟ್ಟಿದ್ರು. ಎಲೆಕ್ಷನ್ ಆಗಿದ ನಂತರನೇ ಪುಟ್ಟಸ್ವಾಮಿಗೌಡ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾದ ಒಂದು ಬೆಂಬಲ ಸೂಚಿಸಿ, ಇದು ರಿಸಲ್ಟಿನ ಮುಂಚೆನೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಅವರ ಒಂದು ಆಶೀರ್ವಾದದೊಂದಿಗೆ ಸಿದ್ದರಾಮಯ್ಯ ಸಾಹೇಬ್ರ ಮತ್ತೆ ನಮ್ಮ DK ಶಿವಕುಮಾರ್ ಒಂದು ಸನ್ಮತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸ ನೀವು ಮತ್ತೆ ಪುಟ್ಟಸ್ವಾಮಿಗೌಡ ಅಣ್ಣ ಮಾಡಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿ ಆಗ್ಬೇಕಿದೆ. ಇನ್ನು 4 ವರ್ಷ ಇದೆ. ಅಣ್ಣ ನಿಮ್ಗೆಲ್ಲ ಹೇಳಿದ್ದಾರೆ, ಪ್ರತಿ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ನಿಮಗೆ ತಲುಪುವಂತೆ ನಮ್ಮ ಕಾರ್ಯಕ್ರಮಗಳು ಮುಂದೆ ನಡೀತದೆ. ಬಹಳಷ್ಟು ನಾಯಕರುಗಳು ಮಾತಾಡಿದ್ದಾರೆ, ಹೆಚ್ಚು ಸಮಯ ಎತ್ಕೊಳ್ಳಲ್ಲ ನಿಮ್ದೆಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ರೈತರ ಪರ ಇರುವಂತ ಸರ್ಕಾರ, ಮಹಿಳೆಯರ ಪರ ಇರುವಂತ ಸರ್ಕಾರ, ಯುವಕರ ಪರ ಇರುವಂತ ಸರ್ಕಾರ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲಕ್ಷಾಂತರ ಜನ ರೈತರು ಇಲ್ಲಿ, ಬಹಳಷ್ಟು ರೈತರು ಬಂಧುಗಳಿದ್ದೀರಿ, ಅನ್ನದಾತರು ನೀವೆಲ್ಲ ಇದ್ದೀರಿ. ಇಲ್ಲಿ ಬಹಳಷ್ಟು ರೈತರು ಡೆಲ್ಲಿಯ ಗಡಿಭಾಗದಲ್ಲಿ ಕಪ್ಪ ಕಾನೂನುಗಳ ವಿರುದ್ಧ ಬಂದು ಪ್ರತಿಭಟನೆ ಮಾಡ್ತಾರೆ. 2 ವರ್ಷ ಪ್ರತಿಭಟನೆ ನಡೀತದೆ. ಕರ್ನಾಟಕದಿಂದ ರೈತರು, ದೇಶಾದ್ಯಂತದ ರೈತರು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಬಿಜೆಪಿ ಅವರ ಯಾರೇ ಒಬ್ರು ನಾಯಕರು ಅವರ ಒಂದು ರಕ್ಷಣೆಗೆ ಹೋಗಲ್ಲ. ಅಲ್ಲಿ ಸಾವಿರಾರು ಜನ ರೈತರು ಅವರ ಪ್ರಾಣ ಕಳ್ಕೊಂತಾರೆ. ಉರಿ ಬಿಸಿಲು 50, ಈ ತರ ಬಿಸಿಲಲ್ಲ, ಅಲ್ಲಿ 50 ಡಿಗ್ರಿ, ಇನ್ನು ಇದಕ್ಕಿಂತ ಹೆಚ್ಚು ಮಳೆ, ಚಳಿ ಎಲ್ಲ ನಮ್ಮ ರೈತರಿಗೆ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಬಿಜೆಪಿ ಸರ್ಕಾರದವ್ರು ಮಾಡಿದ್ದಾರೆ. ರೈತರ ಎಲ್ಲಾ ಪದಾರ್ಥದ ಮೇಲೆ GST ಹೊಡಿತಾರೆ. ಗೊಬ್ಬರ, ಮಷೀನರಿ, ಯಾವುದೇ ಪದಾರ್ಥ ಎತ್ಕೊಳ್ಳಿ, ರೈತರ ಪದಾರ್ಥಗಳು GST ಹಾಕಿ ಅವ್ರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ 24ರ ಚುನಾವಣೆಯಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಅಲೈನ್ಸ್ ಜೊತೆ 100 ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ಬಂದಿದ ಒಂದೇ ತಿಂಗಳಲ್ಲಿ ನಮ್ಮ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ನೋಡಿದ್ರಿ, ಒಂದೇ ತಿಂಗಳಲ್ಲಿ 4 ಪ್ರಣಾಳಿಕೆಗಳನ್ನು ಒಂದೇ ತಿಂಗಳಲ್ಲಿ ಅನುಷ್ಠಾನ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಒಂದೇ ತಿಂಗಳಲ್ಲಿ ಎಲ್ಲ ನಮ್ಮ ರೈತರ ಅನ್ನದಾತರ ಸಾಲ ಮನ್ನಾ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರದಿಂದ. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ HV ಮಂಜುನಾಥ, KMF ನಿರ್ದೇಶಕ ಕಾಂತರಾಜು, ನರಸಿಂಹಮೂರ್ತಿ, ರಘು, ಶ್ರೀನಿವಾಸ್ ಗೌಡ, ನಂಜುಂಡಪ್ಪ, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಸಮೀರಾಚಾರಿ, MM TV ನ್ಯೂಸ್, ಗೌರಿಬಿದನೂರು.
ಸತ್ಯ ಹರಿಶ್ಚಂದ್ರನಂತೆ ಭಾಷಣ ಮಾಡುತ್ತಿರುವ ಚಿಂತಾಮಣಿಯ ಶಕುನಿ ಸಚಿವರ ಹೆಸರಿನಲ್ಲಿ ಭ್ರಷ್ಟಾಚಾರದ ಹಣ ವಸೂಲಿ ಮಾಡಲು ಹೈದರಾಬಾದ್ನಿಂದ ಬೆಂಗಳೂರಿಗೆ ಯಾರು ಬಂದಿದ್ದಾರೆ ಎಂಬುದು ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಚುನಾವಣೆ ಮುಗಿದ ನಂತರ ಅವರ ಭ್ರಷ್ಟಾಚಾರದ ಲೆಕ್ಕ ಕ್ಲಿಯರ್ ಮಾಡುತ್ತೇನೆಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೆ ಡಾಕ್ಟರ್ ಕೆ ಸುಧಾಕರ್ ಟಾಂಗ್ ನೀಡಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು, ಪಾತಪಾಳ್ಯ, ಮಿಟ್ಟೆಮಿರಿ ಹೋಬಳಿ ಕೇಂದ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಬ್ಬರದ ಪ್ರಚಾರದ ಜೊತೆಗೆ ಬೃಹತ್ ರೋಡ್ ಶೋ ನಡೆಸಿ ಮತಯಾಚಿಸಿದರು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಸಚಿವನಾಗಿದ್ದ ವೇಳೆಯಲ್ಲಿ ಅಭಿವೃದ್ಧಿಗೆ ಮಾತ್ರ ಆದ್ಯತೆ ಕೊಟ್ಟಿದ್ದೇನೆ. ನನ್ನ ಅಭಿವೃದ್ಧಿಯನ್ನು ನೋಡಿ ಬೆಂಬಲಿಸಿ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಣ್ಣಿನ ಮಗ. ನಾನು ಸ್ಥಳೀಯ, ಇಲ್ಲೇ ಹುಟ್ಟಿದ್ದೇನೆ, ಇಲ್ಲೇ ಮಣ್ಣಾಗುತ್ತೇನೆ. ಅಧಿಕಾರದ ಆಸೆಗಾಗಿ ಎಲ್ಲಿಂದಲೋ ಬಂದಿರುವ ಹೊರಗಿನ ವ್ಯಕ್ತಿ ಬೇಕೋ ಅಥವಾ ಚಿಕ್ಕಬಳ್ಳಾಪುರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿರುವ ಸ್ಥಳೀಯನಾದ ನಾನು ಬೇಕೋ ಯೋಚಿಸಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದವರು ಕಳೆದ 10 ವರ್ಷಗಳಿಂದ ಎಲ್ಲಿದ್ದರೋ ಯಾರಿಗೂ ಗೊತ್ತಿಲ್ಲ. ಸತ್ಯ ಹರಿಶ್ಚಂದ್ರನಂತೆ ಭಾಷಣ ಮಾಡುತ್ತಿರುವ ಚಿಂತಾಮಣಿಯ ಶಕುನಿ ಸಚಿವರ ಹೆಸರಿನಲ್ಲಿ ಭ್ರಷ್ಟಾಚಾರದ ಹಣ ವಸೂಲಿ ಮಾಡಲು ಹೈದರಾಬಾದ್ನಿಂದ ಬೆಂಗಳೂರಿಗೆ ಯಾರು ಬಂದಿದ್ದಾರೆ ಎಂಬುದು ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಲೋಕಸಭಾ ಚುನಾವಣೆ ಮುಗಿದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರ ಭ್ರಷ್ಟಾಚಾರದ ಲೆಕ್ಕ ಕ್ಲಿಯರ್ ಮಾಡುತ್ತೇನೆಂದು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೆ ಟಾಂಗ್ ನೀಡಿದರು. మన ప్రభుత్వం ఉండేటప్పుడు నేను మంత్రిగా ఉన్నప్పుడు బాగేపల్లి క్షేత్రానికి కూడా హెచ్ఎన్ వ్యాలీ ఎక్స్టెన్షన్ చేయించాం. డబ్బులు కూడా రిలీజ్ చేశాం. అది వర్క్ కూడా స్టార్ట్ అయ్యింది అని అనుకుంటున్నాను. మీకు నేను మాటిస్తున్నాను, నేను ఎంపీగా అయినప్పుడు ఇక్కడ శాశ్వతమైన నీళ్ల యోజనను తీసుకొస్తాను అని మీకు అలాగే మన యువతరానికి యువకులకు ఇప్పుడు వాళ్ళకి ఫ్యాక్టరీలు తీసుకురావాలి. ఇక్కడ ఫ్యాక్టరీలు తీసుకొచ్చి ఉద్యోగాల్ని సృష్టించాలా ఈ భాగం. ఇది నా రెండో వాగ్దానం. మన ఓటుని ఏదైనా మనం అన్యాయం చేసుకుంటే అది ఆయనకి అన్యాయం చేసినట్టు కాదు, మనకి మనము అన్యాయం చేసుకున్నట్టు, మన భవిష్యత్తుకి అన్యాయం చేసుకున్నట్టు. దాని నుంచి ఒక్కరోజు డబ్బులు, ఒక్కరోజు పండగ భోజనం ఇంపార్టెంట్ కాదు. జీవితంని, మన జీవితాల్ని బాగా పడిస్తాను అనే మనిషి వచ్చినాడు, ఆయనకి మనము ఓటేయాలా అని ఈ రోజు మీరు నిర్ధారించాలా. ఇక్కడ మీ ఎంపీగా నేను ఎన్నికవుతే ప్రధానమంత్రులుగా నరేంద్ర మోదీ గారు ప్రధానమంత్రులు అవుతారు. దాని నుంచి నేను ఒక శాసన సభ్యుడిగా చూశారు, మంత్రిగా నా కార్యం చూశారు. దాని నుంచి అనుభవం ఉంది. సేవ చేశాను, జనం సేవ చేశాను. మనూరు కాదు, నాది చిక్కబళ్ళాపూర్. ఇదే నా జన్మభూమి, ఇదే నా కర్మభూమి. పుట్టింది ఇక్కడే, మరణించేది ఇక్కడే, మట్టిలో కలిసిపోయేది ఇక్కడే. నేను ఎంపీ అయ్యేదానికి ఎక్కడి నుంచినో రాలేదు. దాని నుంచి మీరందరూ మీ సహోదరుడిగా, మీ బిడ్డగా నన్ను ఈసారి ఆశీర్వాదం చేయండి. 5 ఏళ్ళు మీ సేవకి నేను అంకితం అవుతాను అని చెప్పి మీకు 26 నుంచి బయట చెప్తా. నేను ఎవరెవరు హైదరాబాద్ నుంచి కలెక్షన్ ఏజెంట్ వచ్చారు, ఎంత కలెక్షన్ అవుతా ఉంది, ఎవరెవరు బామర్లు కలెక్షన్ చేస్తా ఉన్నారు, ఇదంతా
26 తర్వాత చెప్తాను. చాలా సత్యహరిశ్చంద్రుడిగా చెప్పాడు శకుని మహానుభావుడు, ఆయన గురించి చెప్తాను. కాంగ్రెస్ టికెట్ ఇస్తే సోనియా గాంధీ గారిని ఏ మాట అన్నాడు అనేది ఒక్కసారి గుర్తు పెట్టుకోవయ్యా అని నేను అడుగుతాను. ఏమన్నావు నువ్వు ఆ మహాతల్లి గురించి? ఈ రోజు నువ్వు కాంగ్రెస్ గురించి మాట్లాడతావు. నీకేదైనా సిగ్గు శరం ఏమైనా ఉందేమయ్యా అని అడుగుతావు. 10 ఏళ్ళు ఎక్కడ దాక్కుంటూ నువ్వు చింతామణిలో నాకు తెలియదు అని అడుగుతావు. నీలాగా ఓడినా గెలివినా నేను జనం మధ్యలో ఉన్నాను, నీలాగా పోయి ఇంట్లో దాక్కోను. ఎందుకంటే నువ్వు ఒక పిల్లితో సమానం. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ, ಒಕ್ಕಲಿಗರ ಸಂಘದ ನಿರ್ದೇಶಕ ಟಿ ಕೋನಪ್ಪರೆಡ್ಡಿ, ಮಂಡಲಾಧ್ಯಕ್ಷ ಪ್ರತಾಪ್ ಮತ್ತಿತರರು ಇದ್ದರು. ಇನ್ನು ಚೇಳೂರು ಪಟ್ಟಣದಲ್ಲಿಯೂ ಸಹ ರೋಡ್ ಶೋ ನಡೆಸಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಪ್ರಚಾರ ನಡೆಸಿದರು. ಡಾಕ್ಟರ್ ಕೆ ಸುಧಾಕರ್ರನ್ನ ನೂರಾರು ಮಹಿಳೆಯರು ಕಳಶಗಳನ್ನ ಹೊತ್ತು ರೋಡ್ ಶೋನಲ್ಲಿ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ವೈಆರ್ ನಾರಾಯಣಸ್ವಾಮಿ, ಜೆಪಿ ಚಂದ್ರಶೇಖರ್ ರೆಡ್ಡಿ, ಕೋಡಿಗಲ್ ರಮೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಸ್ವೈ ವೆಂಕಟರಮಣರೆಡ್ಡಿ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ ರೆಡ್ಡಿ ಜೊತೆ ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್ ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಈಗಂತೂ ಕಿಸಾನ್ ಸಮ್ಮಾನ್ ಹಣ ಕೂಡ ನೇರವಾಗಿ ನಮ್ಮ ಖಾತೆಗೆ ಬರುತ್ತೆ. ನಮ್ಮ ಹಕ್ಕನ್ನ ಕಿತ್ಕೊಳ್ಳಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೀನಿ. ಮೊದಲೆಲ್ಲ ನಮ್ಮ ಫಸಲಿನ ಲಾಭವನ್ನ ಮಧ್ಯವರ್ತಿಗಳು ಕಿತ್ಕೊಳ್ತಾ ಇದ್ರು. ಆದ್ರೆ ಈಗ ಪ್ರಾರಂಭದಿಂದ ಮಾರ್ಕೆಟಿನ ಕೊನೆವರೆಗೂ ಮೋದಿಜಿಯವರು ನಮ್ಮ ಜೊತೆ ಇರ್ತಾರೆ. ಅಷ್ಟೇ ಯಾಕಣ, ಬಡ ಫಸಲ್ ಬಿಮಾ ಯೋಜನೆ, ಕಿಸಾನ್ ಕ್ರೆಡಿಟ್ ಕಾರ್ಡು, ಸಾಯಿಲ್ ಹೆಲ್ತ್ ಕಾರ್ಡು, ಹೆಚ್ಚಿನ ಫಸಲಿಗೆ MSP, ಪ್ರತಿ ಬೆಳೆಗೆ ನೀರು, ನ್ಯಾನೋ ಯೂರಿಯಾ ಹಾಗೂ ಡ್ರೋನ್ ತಯಾರಾಯ್ತಾ ಇದೆ. ಮೋದಿಜಿ ಹೇಳ್ತಾರೆ ರೈತರ ಕಲ್ಯಾಣ ಗ್ಯಾರಂಟಿ, ಅದೇ ತರ ಗ್ಯಾರಂಟಿ. ಮತ್ತೊಮ್ಮೆ ಮೋದಿ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ. ಮೋದಿ ಸರ್ಕಾರ. ಬಸಣ್ಣ, ತೊಗರಿ ಬೇಳೆ ಅರ್ಧ ಕೆಜಿ. ದಿನಸಿ ಎಲ್ಲ ಹಾಕಿಟ್ಟಾಯ್ತಾ? ಲೆಕ್ಕ ಬರೆಯದ? ಬೇಡ ಬಸಣ್ಣ. ಪರವಾಗಿಲ್ಲ ಕಣವ, ದುಡ್ಮೆ ಚೆನ್ನಾಗಿ ಕೈ ಹಿಡ್ದಂಗದ. ಈ ಸಲ ನಮ್ ಕೈ ಹಿಡ್ದಿರೋದು ಕಾಂಗ್ರೆಸ್ನ ಅನ್ನಭಾಗ್ಯ, ಅದೇ ದುಡ್ಡು ಇದೆಲ್ಲ. ಸರ್ಕಾರ ಅಂದ್ರೆ ಹಿಂಗಿರ್ಬೇಕು ನೋಡು. ಕೇಂದ್ರದಲ್ಲಿ ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಸುವ. ನರೇಗಾದಲ್ಲಿ ದುಡಿಯೋ ನಮ್ಮಂತರು 4 ಕಾಸು ಕಾಣ್ಬೋದು. ಕರ್ನಾಟಕದ ಪ್ರಗತಿ ಕಾಂಗ್ರೆಸ್ ಗ್ಯಾರಂಟಿ. ಬೆಸ್ಟ್ PU ಕಾಲೇಜ್, ನಂಬಿಕೆಗೆ ಮತ್ತೊಂದು ಹೆಸರೇ ಬೆಸ್ಟ್ PU ಕಾಲೇಜ್. ಸ್ಥಳ CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ನೀಟ್ 2023ರ ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಪ್ರಥಮ. 3 ವಿದ್ಯಾರ್ಥಿಗಳು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಪಡೆದಿದ್ದಾರೆ. ಎಕ್ಸಲೆಂಟ್ ರಿಸಲ್ಟ್ಸ್ ಇನ್ IIT JEE 2023. ಎಕ್ಸಲೆಂಟ್ PUC ರಿಸಲ್ಟ್ಸ್ ಇನ್ 2023. PUC 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ವಿಜ್ಞಾನ ವಿಭಾಗ PCMB ನೀಟ್ ಪ್ಲಸ್ CET, PCMB IIT JEE CET ಹಾಗೂ PCMC IIT JEE CET. ವಾಣಿಜ್ಯ ವಿಭಾಗ EBCS CA ಆರ್ ಫೌಂಡೇಶನ್. SSLCಯಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಸಹ ದಾಖಲಾತಿ ಮಾಡಿಕೊಂಡು ಸಾಧನೆಯ ದಾರಿ ತೋರಿಸುತ್ತಿರುವ ಏಕೈಕ ಕಾಲೇಜ್ ಬೆಸ್ಟ್ PU ಕಾಲೇಜ್. ವಿಶೇಷ ಸೂಚನೆ, ಟಾಪರ್ಸ್ಗಳಿಗೊಂದು ಸಂತಸದ ಸುದ್ದಿ, ಕೇವಲ 1 ರೂಗೆ ವರ್ಷದ ವಿದ್ಯಾಭ್ಯಾಸ. ಒಟ್ಟು ಸೀಟ್ಗಳು 10% ವಿದ್ಯಾರ್ಥಿಗಳಿಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ,
ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB PCMCS ವಾಣಿಜ್ಯ ವಿಭಾಗ, EBAS EBACS ಡಿಗ್ರಿ, BCom BBA MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತ 7 ಬಾರಿ ಸಂಸದರಾಗಿ ಪ್ರತಿನಿಧಿಸಿದ ಪರಿಶಿಷ್ಟ ಜಾತಿಯ KH ಮುನಿಯಪ್ಪ ಅವರನ್ನು ಸೋಲಿಸಿದ ಕಾಂಗ್ರೆಸ್ ನಾಯಕರು ಇದೀಗ KV ಗೌತಮ್ ಅವರನ್ನು ಗೆಲ್ಲಿಸಲು ಹೊರಟಿದ್ದಾರೆ ಎಂದು JDS ಮುಖಂಡ ಹಾಗೂ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಕಿಡಿಕಾರಿದರು. ಶಿಡ್ಲಘಟ್ಟ ನಗರದ ಅಂಜನಾದ್ರಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಹಾಗೂ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ವಿಶ್ವದಲ್ಲಿ ಶ್ರೇಷ್ಠ ಸಂವಿಧಾನವನ್ನು ರಚಿಸಿದ ಡಾ BR ಅಂಬೇಡ್ಕರ್ ಅವಮಾನಿಸಿದ ಕಾಂಗ್ರೆಸ್ ಪಕ್ಷ ದೀನದಲಿತರ ಅಭಿವೃದ್ಧಿ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದೆ. ಸ್ವಾತಂತ್ರ್ಯ ಬಂದ ನಂತರ ಅಧಿಕಾರ ನಡೆಸಿದ ಕಾಂಗ್ರೆಸ್ ಪಕ್ಷವು ಕೇವಲ ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ಮತ ಬ್ಯಾಂಕ್ ಆಗಿ ಬಳಸಿಕೊಂಡಿದೆ ಅಷ್ಟೇ. ಈ ಸಮಾಜದ ಅಭಿವೃದ್ಧಿಗೆ ಯಾವುದೇ ರೀತಿಯ ಸಹಕಾರವನ್ನು ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ರತ್ನ ಕೊಟ್ಟರು ಇದೆಲ್ಲಾನು. ಆಮೇಲೆ ಈ ಕೇಂದ್ರ ಸರ್ಕಾರ ಏನಿದೆ ಇವತ್ತು ಈ ಆಡಳಿತ ಮಾಡಿತ್ತು, ನಾವು ಕಾಂಗ್ರೆಸ್ ಸರ್ಕಾರನ ಇವತ್ತು ನಾವು ನೋಡಿದಾಗ ಬರೀ ಮೋಸ ಮಾಡಿ ಬಂದಿರೋದೇ ಬಿಟ್ರೆ ಬೇರೆ ಏನೂ ಇಲ್ಲ. 1972ರಲ್ಲಿ ನಂಜುಂಡಪ್ಪ ವರದಿ ಅಂತಂದ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಬಯಲುಸೀಮೆಗೆ ನೀವು ಇದನ್ನ ಏನು ಚಿತ್ರದುರ್ಗದಿಂದ ಹಿಡಿದು ಕೋಲಾರದವರೆಗೂ ಇವತ್ತು ಬಹಳ ಸಣ್ಣ ಪ್ರಮಾಣದಲ್ಲಿ ನೀವೇನಾದ್ರೂ ಮನಸ್ಸು ಮಾಡಿದ್ರೆ ಈ ಬಯಲುಸೀಮೆಗೆ ನೀರು ಕೊಡ್ಬೋದು ಅಂತ ಅಂದ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಆದ್ರೆ ಕಾಂಗ್ರೆಸ್ನವರು ಅದನ್ನು ಒಪ್ಪದಿರ ಇದುವರೆಗೂ ಈ ಬಯಲು ಪ್ರದೇಶದಲ್ಲಿ ನೀರು ಇಲ್ಲದೆ ತರ ಮಾಡಿ ಇವತ್ತು ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡಿ ಅನುದಾನವನ್ನು ತಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅನುದಾನ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು, ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ SC/ST ಸಮುದಾಯದ ಬೆಂಬಲ ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಯಾವುದೇ ಒಂದು ಈ ವಿರೋಧ ಏನೋ ದಳದ MLAಗಳಿಗೆ ಏನೇ ಅನುದಾನನೂ ಕೊಡ್ತಾ ಇರಲ್ಲ. ಆದ್ರೂ ಅವರ ಸ್ವಂತ ಪ್ರಯತ್ನದಿಂದ ಇವತ್ತು ನೂರಾರು ಕೋಟಿ ರೂಪಾಯಿ ತಗೊಂಡು ಡೆವಲಪ್ಮೆಂಟ್ಸ್ ಇದು ವರ್ಕ್ ನಡೀತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಯಲ್ಲಿ ನಾವೆಲ್ಲ ಇರೋಣ. ಈ ತಾಲೂಕು ಅವರು SC/STಗಳು ಮತ್ತು ಈ ತಳ ಸಮುದಾಯಗಳು ಏನಿದಾವೆ ಇವುಗಳಿಗೆ ಏನಾದ್ರೂ ಒಂದು ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿದ್ದಾರೆ ಅವರು. ಅವ್ರಿಗೆಲ್ಲ ನಾವು ಬೆಂಬಲವಾಗಿ ನಿಂತ್ಕೋಬೇಕು. ಮತ್ತು ಈ ಚುನಾವಣೆಯಲ್ಲಿ ಶತಾಯ ಗತಾಯ ಯಾವುದೇ ಯಾರೇ ಏನೇ ಹೇಳಿ, ನೀವು ದಯವಿಟ್ಟು ಇವತ್ತು ರವಿಕುಮಾರ್ ಜೊತೆಗೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಜೊತೆಗಿದ್ರೆ ನಮಗೆ ಡೆವಲಪ್ಮೆಂಟ್ಸ್ ಈ ತಾಲೂಕಲ್ಲಿ ಬಹಳ ಈಸಿಯಾಗಿ ಆಗ್ತೈತೆ. ಯಾವತ್ತೂ ಕಾಣದೇ ಇರುವಂತಹ ಡೆವಲಪ್ಮೆಂಟ್ಸ್ ಅವ್ರು ಮಾಡಬೇಕು ಅಂತಿದ್ದಾರೆ. ಅವ್ರಿಗೆಲ್ಲ ನಾವು ಸಾಥ್ ಕೊಡೋವಂತೇಳಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಂಗ್ಮುನಿಯಪ್ಪ ಮಾತನಾಡಿ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಳೆದ 20 ವರ್ಷಗಳಿಂದ ಅಂಬೇಡ್ಕರ್ ಭವನ ನಿರ್ಮಿಸಿಲ್ಲ. ಇದೀಗ ಅಂಬೇಡ್ಕರ್ ಭವನವನ್ನು ನಿರ್ಮಿಸಲು ಶಾಸಕ ರವಿಕುಮಾರ್ ಅವರು 4.5 ಕೋಟಿ ಮಂಜೂರು ಮಾಡಿಸಿದ್ದಾರೆ. ದೇಶದ ಅಭಿವೃದ್ಧಿ ಹಾಗೂ ಈ ಭಾಗಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು ಎಂದು ಹೇಳಿದರು. ಏನು ಅಂತ ಹೇಳಿದ್ರೆ
ಈಗಾಗಲೇ ಹೇಳಿದ್ರು, ಅಂಬೇಡ್ಕರ್ ಅವರಿಗೆ ಯಾವ ಥರ ಅಪಮಾನ ಮಾಡಿದ್ರು, ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿ ನಮ್ಮ ಶಾಸಕರು ಯಾವ ಥರ ಅಭಿವೃದ್ಧಿ ಕೈಗೊಂಡಿದ್ದಾರೆ ಅನ್ನೋದು ಕೂಡ ಈಗ ಪ್ರಸ್ತಾಪ ಮಾಡಿದ್ರು. ಬಹುಶಃ ಇದೊಂದು ನಾವು ತಿಳ್ಕೊಂಡ್ರೆ ಸಾಕು, ಏನಿವತ್ತು ಅಂಬೇಡ್ಕರ್ ಅವರ ಅವಮಾನ ಮಾಡಿರೋಂಥದ್ದು, ಆಮೇಲೆ ST ಗ್ರ್ಯಾಂಟ್ನ ಬೇರೆದಕ್ಕೆ ಉಪಯೋಗಿಸಿರೋದು ಈ ಕಾಂಗ್ರೆಸ್ ಸರ್ಕಾರ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡ ನಂಜಪ್ಪ, ಗಂಜುಗುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ನರಸಿಂಹಮೂರ್ತಿ, ನಗರಸಭಾ ಸದಸ್ಯ ಚಿಕ್ಕಮನಿಯಪ್ಪ, ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಪರ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ವಕೀಲರು ಪಾದಯಾತ್ರೆ ಮೂಲಕ ಮತಯಾಚನೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ನೂರಾರು ವಕೀಲರು ಹಾಗೂ ಬಿಜೆಪಿ ಕಾರ್ಯಕರ್ತರಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಪರ ಎರಡೂ ಪಕ್ಷಗಳ ವಕೀಲರುಗಳಿಂದ ಪಾದಯಾತ್ರೆ ಮೂಲಕ ಮತಯಾಚನೆ ಮಾಡಿದ್ದಾರೆ. ನ್ಯಾಯಾಲಯ ಮುಂಭಾಗದಿಂದ ಶುರುವಾದ ಪಾದಯಾತ್ರೆ ಮತಯಾಚನೆ ಶಿಡ್ಲಘಟ್ಟ ಸರ್ಕಲ್, ಬಿಬಿ ರಸ್ತೆ, ಬಜಾರ್ ರಸ್ತೆ, ಟೌನ್ ಹಾಲ್, ಗಂಗಮ್ಮಗುಡಿ ರಸ್ತೆ, MG ರಸ್ತೆ ಮೂಲಕ ಪಾದಯಾತ್ರೆ ನಡೆಸಿ ರಸ್ತೆಯುದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಸುಧಾಕರ್ ಪರ ಘೋಷಣೆಗಳು ಕೂಗುತ್ತಾ ಈ ಬಾರಿ ಸುಧಾಕರ್ಗೆ ಮತದಾನ ಮಾಡಿ ಮೋದಿ ಅವರನ್ನ ಪ್ರಧಾನಿ ಮಾಡಿ ಎಂದು ಮತದಾರರಿಗೆ ತಿಳಿಯುವ ಹಾಗೆ ಮತಯಾಚನೆ ಮಾಡಿದರು. ನಾವು ಚಿಕ್ಕಬಳ್ಳಾಪುರ ನಗರದಾದ್ಯಂತ ಪಾದಯಾತ್ರೆಯನ್ನು ನಡೆಸಿ ದಿನಾಂಕ ನೆಕ್ಸ್ಟ್ 26/4/2024 ಚುನಾವಣೆಯಲ್ಲಿ ನಮ್ಮ NDA ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಬೆಂಬಲಿಸಿ ಎಲ್ಲ ವಕೀಲರು ಕೂಡ ಇವತ್ತು ನಾವು ಪಾದಯಾತ್ರೆ ನಡೆಸಿ ಅವರಿಗೆ ಮತ ನೀಡಬೇಕು ಅಂತ ಮತಯಾಚನೆ ಮಾಡಿದ್ದೀರಿ. ಸಾರ್ವಜನಿಕರಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ನಮ್ಮ ಎಲ್ಲ ನಗರದ ಮುಖಂಡರು, ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮುಖಂಡರು, ಎಲ್ಲ ವಕೀಲ ಬಾಂಧವರು, ವಕೀಲ ಸದಸ್ಯರು ಎಲ್ಲರೂ ಕೂಡ ನಮ್ಮ ಮೋದಿ ಅವರನ್ನ ಬೆಂಬಲಿಸಿ NDA ಬೆಂಬಲಿತ ಎಲ್ಲ ಸದಸ್ಯರು ಕೂಡ JDSನ ಎಲ್ಲ ವಕೀಲರು ಸೇರಿ ಇವತ್ತು ನಮ್ಮ 26/4/2024 ಎಲೆಕ್ಷನ್ ಚುನಾವಣೆ ಏನಿದೆ ನಮ್ಮ ದೇಶದ ಅಭಿವೃದ್ಧಿಗಾಗಿ ಮೋದಿಯವರ ಕೈ ಬಲಪಡಿಸುವ ಉದ್ದೇಶದಿಂದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮತ ನೀಡಬೇಕೆಂದು ನಾವು ಮತಯಾಚನೆ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಬಿಜೆಪಿ ಎರಡೂ ಪಕ್ಷದ ವಕೀಲರು ಸೇರಿ ಸುಧಾಕರ್ ಪರ ಮತಯಾಚನೆ ಮಾಡಿ ಬಿಜೆಪಿ ಸರ್ಕಾರ ಬಂದ್ರೆ ದೇಶ ಭದ್ರವಾಗಿರುತ್ತೆ. ಜನಮೆಚ್ಚಿದ ನಾಯಕ ನರೇಂದ್ರ ಮೋದಿಯವರಿಗೆ ಜೆಡಿಎಸ್ ಮಾಜಿ ಪ್ರಧಾನಿ HD ದೇವೇಗೌಡರವರು ಕೈ ಜೋಡಿಸಿದ್ದು, ಅವರ ಮಾತಿನಂತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸುಧಾಕರ್ ಅವರನ್ನ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಡುತ್ತೇವೆ ಎಂದು ಜೆಡಿಎಸ್ ಮುಖಂಡ ಮಠಮಪ್ಪ ಹೇಳಿದರು. ಮತದಾರ ಬಂಧುಗಳೇ, ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಕೀಲರು ಇವತ್ತು ಎಲ್ಲ ಚಿಕ್ಕಬಳ್ಳಾಪುರದ ನಗರದ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಏನು ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಏನಿದ್ದಾರೆ ಅವರ ಪರವಾಗಿ ನಾವು ಮತವನ್ನ ಯಾಚನೆ ಮಾಡಿದ್ದೀವಿ. ಸಾಕಷ್ಟು ರೀತಿಯಲ್ಲಿ ಈಗೆಲ್ಲ ನೀವು ನೋಡಿದ್ರಿ, ಸುಮಾರು ಜನ ವಕೀಲರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆ ನಮಗೆ ಎಲ್ಲಾ ರೀತಿಯಾದಂತ ಬೆಂಬಲವನ್ನ ನಮಗೆ ಇವತ್ತು ನಮ್ಮ ಬಿಜೆಪಿ JDS ಪಕ್ಷದ ಮುಖಂಡರುಗಳು ನೀಡಿದ್ದಾರೆ. ಹಾಗಾಗಿ ಏನು 26/4/2024 ಶುಕ್ರವಾರ ನಡೆಯುವ ಚುನಾವಣೆಯಲ್ಲಿ ಬಿಜೆಪಿ JDS ಪಕ್ಷದ ಎಲ್ಲ ಕಾರ್ಯಕರ್ತರು ಪ್ರತಿಯೊಬ್ಬರೂ ಕೂಡ ಏನು ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ JDS ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು, ಈ ನಾಡು ಕಂಡ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರು ಏನ್ ನಿರ್ಧಾರ ಮಾಡಿ ನಮಗೆ ಆದೇಶ ಮಾಡಿದ್ದಾರೆ. ಇವತ್ತು ನಾವು JDS ಪಕ್ಷದ ಎಲ್ಲ ಮುಖಂಡರು, ವಕೀಲರುಗಳು ಪ್ರತಿಯೊಬ್ಬರು ಸೇರಿ ನಾವು ಡಾಕ್ಟರ್ ಸುಧಾಕರ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. 26ನೇ ತಾರೀಕು ಅತಿ ಹೆಚ್ಚು ಮತಗಳನ್ನ ಹಾಕಿಸೋ ಮುಖಾಂತರ ಅವ್ರಿಗೆ ಕೊಡುಗೆಯಾಗಿ ನಾವು ನೀಡ್ತೀವಿ. ಇವತ್ತು 26/4/2024 ನಡೀತಾ ಇರೋಂಥ ಲೋಕಸಭಾ ಚುನಾವಣೆ ಪ್ರಯುಕ್ತ ನಮ್ಮ ವಕೀಲರ ಸಂಘ ಚಿಕ್ಕಬಳ್ಳಾಪುರ ಹಾಗೂ ಎಲ್ಲ ಆಡಳಿತ ಮಂಡಳಿ ಹಾಗೂ ಯುವ ವಕೀಲರು ಎಲ್ಲರೂ ಸಹ ಸೇರಿಕೊಂಡು ಇವತ್ತು ಚಿಕ್ಕಬಳ್ಳಾಪುರದ ನಗರದ ಶಿಡ್ಲಘಟ್ಟ ಸರ್ಕಲಿಂದ ಬಜಾರ್ ರೋಡ್ ಮುಖಾಂತರವಾಗಿ
ಹಾಗೂ ಗಂಗಮ್ಮಗುಡಿ ರಸ್ತೆ ಮುಖಾಂತರ ನಾವು MG ರಸ್ತೆಯನ್ನು ತಲುಪಿ ಹಳೆ ಬಸ್ ನಿಲ್ದಾಣಕ್ಕೆ ಬಂದು ನಂತರ ನಮ್ಮ ನ್ಯಾಯಾಲಯದ ಮುಂಭಾಗಕ್ಕೆ ಬಂದು ಪಾದಯಾತ್ರೆಯನ್ನು ಮುಕ್ತಾಯಗೊಳಿಸಿರುತ್ತೇವೆ. ನಂತರ ನಾವು ಪಾದಯಾತ್ರೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಯುವಕರಾಗಿರ್ಬೋದು, ವಯಸ್ಸಾಗಿರ್ತಕ್ಕಂಥ ಆಗಿರ್ಬೋದು ಹಾಗೂ ವ್ಯಾಪಾರಸ್ಥರಾಗಿರ್ಬೋದು ಎಲ್ಲರವರ ಬಳಿ ಸಹ ನಾವು ಮತಯಾಚನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಾಗಿ ಮೋದಿ ದೇಶಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಎಂಬಂಥ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಸಿಗ್ತಾಯಿತ್ತು. ನಾವು ಯಾವ ಮತದಾರನ ಮಾತಾಡಿಸಿದ್ರು ಕೂಡ ನಾವು ವೋಟ್ ಮಾಡೋದು ಡಾಕ್ಟರ್ ಕೆ ಸುಧಾಕರ್ಗೆ ಎಂಬಂತಹ ರೀತಿ ನಮಗೆ ರೆಸ್ಪಾನ್ಸ್ ಇತ್ತು. ಅದೇ ರೀತಿಯಾಗಿ ಇವತ್ತು ದೇಶದ ಒಂದು ಭದ್ರದ ಬುನಾದಿ ಏನು ಅಂದರೆ ಅದಕ್ಕೆ ನಮ್ಮ ಮೋದಿ ಇದ್ದರೆ ದೇಶ ಭದ್ರವಾದಂತಹ ಬುನಾದಿ ಇರುತ್ತದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಒಂದು ದೇಶದಲ್ಲಿ ಮಾದರಿ ಕ್ಷೇತ್ರವಾಗಿ, ಮಾದರಿ ಲೋಕಸಭಾ ಕ್ಷೇತ್ರವಾಗಿ ಆಗಬೇಕಾದ್ರೆ ಡಾಕ್ಟರ್ ಕೆ ಸುಧಾಕರ್ ಸೂಕ್ತ. ಅವರು ಶಾಸಕರಾಗಿದ್ದಾಗ ಆ ಶಾಸಕರು ಯಾವ ರೀತಿ ಕೆಲಸ ಮಾಡ್ಬೋದು ಎಂಬುದನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತೋರಿಸ್ಕೊಟ್ಟಿರ್ತಾರೆ. ಈ ವೇಳೆ ವಕೀಲರುಗಳಾದ ಪ್ರಕಾಶ್, ಸುಬ್ರಹ್ಮಣಿ, ತಮ್ಮೇಗೌಡ, SV ನಾರಾಯಣಪ್ಪ, ಮಂಚನಬಲೆ ಕೇಶವ, ನವೀನ್, ಅಭಿಲಾಷ್ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ನಿಮ್ಮ ಆದಾಯನ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಓಟ್ ತಗೊಂಡೋದವ್ರಿಗೆ ನಮ್ಮ ನೆನಪೇ ಇಲ್ಲ. ಇಂಥ ಕಷ್ಟಕಾಲದಲ್ಲಿ ಯಾರು ನಮ್ಮ ಕೈ ಹಿಡಿತಾರೆ? ನಮ್ಮಂತ ರೈತರಿಗೆ ಅಂತಾನೆ ನಮ್ಮ ಕಾಂಗ್ರೆಸ್ ಪಕ್ಷ ಐತೆ. ಏನ್ ಹೇಳ್ತಾ ಇದೀಯಣ್ಣ? ಹಿಂದೆ ಮಾಡ್ದಂಗೆ ಸಾಲ ಮನ್ನಾ ಮಾಡ್ತಾರೆ. ಇನ್ ಮುಂದೆ ನಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಾರೆ. ನಿಜ ಹೇಳ್ತಿದ್ದೀರಣ್ಣ? ಕೊಟ್ಟು ಮಾತು ಉಳಿಸ್ಕೊಳ್ಳೋದ್ರಲ್ಲಿ ಕೈಗೆ ಸರಿಸಾಟಿ ಯಾರೂ ಇಲ್ಲ. ಕರ್ನಾಟಕದ ಪ್ರಗತಿ ಕಾಂಗ್ರೆಸ್ ಗ್ಯಾರಂಟಿ. ಆಗ ಮನೆಯಲ್ಲಿ ಯಾರಿಗಾದ್ರೂ ಕಾಯಿಲೆ ಆದ್ರೆ ಔಷಧಿ ಕೊಡ್ಸಕ್ಕೂ ಆಗ್ತಿರ್ಲಿಲ್ಲ. ಆಸ್ತಿಗಳನ್ನ ಮಾರ್ಕೊಳ್ತಾ ಇದ್ರು. ಪೀಳಿಗೆಗಳು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇದ್ವು. ಆದ್ರೆ ಈಗ ಆಸ್ಪತ್ರೆ ಖರ್ಚಿನ ಚಿಂತೆ ಇಲ್ಲ. ಕೋಟ್ಯಾಂತರ ಜನರಿಗೆ 5 ಲಕ್ಷಕ್ಕಿಂತ ಹೆಚ್ಚಿನ ಉಚಿತ ಚಿಕಿತ್ಸೆ ಸಿಕ್ಕಿದೆ. ಆದ್ರೆ ಮೋದಿಜಿಯವರು ಹೇಳ್ತಾರೆ ಇದು ಟ್ರೈಲರ್ ಅಷ್ಟೇ. ಅದಕ್ಕೆ ನಾವು ಕೂಡ ತೀರ್ಮಾನ ಮಾಡಿದೀವಿ, ಮತ್ತೊಮ್ಮೆ ಮೋದಿ ಸರ್ಕಾರ, ಮತ್ತೊಮ್ಮೆ ಮೋದಿ ಸರ್ಕಾರ, ಮತ್ತೊಮ್ಮೆ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ನಮ್ಮಲ್ಲಿಯೇ ಇದ್ದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕೆ ಇಟ್ಟು ಮಾಡಿಕೆರೆ ಗ್ರಾಮದಲ್ಲಿ ಪಕ್ಷಕ್ಕೆ ಹೆಚ್ಚಿನ ಮತಗಳ ಬಲವನ್ನು ತಂದುಕೊಟ್ಟಂತಾಗಿದೆ ಎಂದು ಸಚಿವ MC ಸುಧಾಕರ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಮಾಡಿಕೆರೆ ಗ್ರಾಮದಲ್ಲಿನ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷದಿಂದ ದೂರವಿದ್ದ ಕಾಂಗ್ರೆಸ್ ಪಕ್ಷದ ಗ್ರಾಮದ ಹಲವಾರು ಮಂದಿ ಮುಖಂಡರು ಸಚಿವ ಡಾಕ್ಟರ್ MC ಸುಧಾಕರ್ ಸಮ್ಮುಖದಲ್ಲಿ ಒಂದಾಗುವ ಮೂಲಕ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಮಾಡಲು ಮುಂದಾಗಿದ್ದಾರೆ. ಗ್ರಾಮದ ಮುಖಂಡರಾದ ಅಪ್ಪಾಜಿ ರೆಡ್ಡಿ, ಈರಪ್ಪ ರೆಡ್ಡಿ, ರಘುನಾಥ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಜಪ್ಪರವರು ಹಾಗೂ ಹಲವು ಮುಖಂಡರುಗಳು ಸಚಿವರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ಒಂದು ನಿಮಿಷ ಹಂಗೆ ರೀ. ಈ ಸಂದರ್ಭದಲ್ಲಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ನಮ್ಮಲ್ಲಿಯೇ ಇದ್ದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕೆ ಇಟ್ಟು ಮಾಡಿಕೆರೆ ಗ್ರಾಮದಲ್ಲಿ ದೊಡ್ಡ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪಕ್ಷವನ್ನು ಮತ್ತು ಹೆಚ್ಚಿನ ಮತಗಳ ಬಲವನ್ನು ತಂದುಕೊಟ್ಟಂತಾಗಿದೆ ಎಂದರು. ಈರಪ್ಪ ರೆಡ್ಡಿ ಅವರು ಹೇಳಿದಾಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿತ್ತು, ಭಿನ್ನಾಭಿಪ್ರಾಯಗಳಿತ್ತು. ಈಗ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ KV ಗೌತಮ್ ಅವರನ್ನು ಗೆಲ್ಲಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸುವಂಥದ್ದಕ್ಕೆ ಏನು ನಮ್ಮಲ್ಲೇ ಇದ್ದಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕಿಟ್ಟು ಇವತ್ತು ಮಾಡಿಕೇರಿ ಗ್ರಾಮದಲ್ಲಿ ಇವತ್ತು ಒಂದು ದೊಡ್ಡ ಒಗ್ಗಟ್ಟಿನ ಒಂದು ಗುಂಪಾಗ್ತಾಯಿದೆ. ಈಗ ಇವತ್ತು ಇವರೆಲ್ಲರೂ ಸೇರಿದರೆ ಬಹುಶಃ ಒಳ್ಳೆ ಮೆಜಾರಿಟಿ ನಮಗೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥದ್ದು ಇವತ್ತು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇದೇ ರೀತಿ ಮುಂದೆ ಎಲ್ಲರೂ ಒಗ್ಗಟ್ಟಾಗಿ, ದೊಡ್ಡ ಗ್ರಾಮ ಇದು, ಭಾಳ ದೊಡ್ಡ ಗ್ರಾಮ ಆಗಿರೋದ್ರಿಂದ ಇಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು ಸರ್ವೇ ಸಾಮಾನ್ಯ. ಆದರೂ ಕೂಡ ಅವನ್ನೆಲ್ಲ ಇವತ್ತು ಬದಿಗೊತ್ತಿ ಒಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಾವೆಲ್ಲರೂ ಸಹಕರಿಸಬೇಕು. ಮುಂದೆ ಈ ಸಂದರ್ಭದಲ್ಲಿ ಊಲವಾಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ ರೆಡ್ಡಿ, ಅಶ್ವತ್ಥ ನಾರಾಯಣ ಬಾಬು, ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ, ರತ್ನಮ್ಮ, ನರಸಿಂಹಪ್ಪ ಬಾಬು, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಶಿವಣ್ಣ, ರಾಜೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಕಾಂಗ್ರೆಸ್ ಇಂಟೆಕ್ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಮುಖಭಂಗವಾಗಿದೆ.
ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಘೋಷಣೆಯ ನಂತರ ಭಾರೀ ಕುತೂಹಲ ಮೂಡಿಸಿರುವ ರಾಜಕೀಯ ಮುಖಂಡರುಗಳ ನಡೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪಕ್ಷಗಳನ್ನು ತೊರೆದು ಸೇರ್ಪಡೆಗೊಳ್ಳುತ್ತಿದ್ದಾರೆ. ರಾಷ್ಟ್ರೀಯ ಮಜದೂರ್ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಚಿಕ್ಕಬಳ್ಳಾಪುರ ಟೌನ್ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಮಾಡ್ರನ್ ಶಿವಕುಮಾರ್ ರಾಜೀನಾಮೆ ಕೊಟ್ಟರು. ಕಾಂಗ್ರೆಸ್ ಪಕ್ಷ ತೊರೆದು ಅವರ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸುಧಾಕರ್ ನಿವಾಸದ ಬಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದವರು ನಮ್ಮನ್ನ ಟಿಶ್ಯೂ ಪೇಪರ್ ರೀತಿ ಯೂಸ್ ಮಾಡಿಕೊಳ್ತಿದ್ದಾರೆ. ಆದುದರಿಂದ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿ ಸೇರ್ಪಡೆಗೊಂಡಿದ್ದೇನೆ ಎಂದರು. ಅದು ಜನ ಇವತ್ತಿನ ಮಟ್ಟದಲ್ಲಿ ಆ ನನ್ನ ಶಕ್ತಿ ಎಲ್ಲ 3 ತಿಂಗಳಿಗೆ ಕಾಂಗ್ರೆಸ್ ಪಕ್ಷದವರು ಯೂಸ್ ಮಾಡಿಕೊಂಡ್ರು. ಒಂದು ಟಿಶ್ಯೂ ಪೇಪರ್ ಥರ ಕಾಂಗ್ರೆಸ್ ಪಕ್ಷದವರು 3 ತಿಂಗಳು ತುಂಬಿದ ನಂತರ ಟಿಶ್ಯೂ ಪೇಪರ್ ತಿಂದಿದ ತಕ್ಷಣ ಕೈ ಒರೆಸಿ ಯಾವ ಥರ ಬಿಸಾಕಿದ್ರು ಆ ಥರ ನನ್ನನ್ನು ಕಾಂಗ್ರೆಸ್ ಪಕ್ಷದಿಂದ ಆಚೆಗೆ ಹಾಕಿದ್ರು. ಯಾಕೆ ಅಂತ ಅವರೇ ಉತ್ತರ ಕೊಡಬೇಕು ಇದಕ್ಕೆ. ಆ ಥರ ಮಾಡಿ ನನ್ನ ಪಾಪ ಯಾಕೋ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ಬಾವುಟ ಹಿಡಿಯೋಕೆ ಶಕ್ತಿ ಇಲ್ದಿರೋ ಟೈಮ್ನಲ್ಲಿ ನಾನು ಶಕ್ತಿ ತುಂಬಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಂಡ್ಬಂದ್ವು. ಇವತ್ತು ಕಾಂಗ್ರೆಸ್ ಪಕ್ಷದ ಜೊತೆ ಕಾಂಗ್ರೆಸ್ ಪಕ್ಷನ ಸೋಲಿಸಿದಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷನ ಸೋಲಿಸ್ಬೇಕು ಅನ್ನೋರು ಇವತ್ತು ಅಲ್ಲಿ ಒಂದು ಮಾಧ್ಯಮ ಮುಂದ್ಗಡೆ ನಿಂತ್ಕೊಂಡು ಏನು ಬಹಳ ಸಾಕಷ್ಟು ಬಿಲ್ಡಪ್ಗಳು ಕೊಟ್ಕೊಳ್ತಾ ಇದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಸುಧಾಕರ್ ಬರಬೇಕು. ದೇಶ ಅಭಿವೃದ್ಧಿ ಪಥದಲ್ಲಿ ಬೆಳೆಯಬೇಕೆಂದರೆ ಪ್ರಧಾನಿಯಾಗಬೇಕು. ಹಾಗಾಗಿ ಈ ಬಾರಿ ಚಿಕ್ಕಬಳ್ಳಾಪುರ ಮತದಾರರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದರು. ಇಲ್ಲ, ನನ್ನಿಂದ ಕೆಲವು ತಪ್ಪುಗಳಾಗಿದೆ, ಅದನ್ನು ಸರಿಪಡಿಸ್ಕೊಂತೀನಿ. ಮುಂದೆ ಬರೋ ದಿನಗಳಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ MP ಯಾಗಿರಬೇಕು, MP ಅಂದರೆ ಏನು ಅಂತ ಸಾಹೇಬರು ತೋರಿಸ್ತಾರೆ. ನಮ್ಮ ನರೇಂದ್ರ ಮೋದಿ ನಾಯಕತ್ವದಲ್ಲಿ, ನಮ್ಮ ಸುಧಾಕರ್ ಜಿ ಒಂದು ನಾಯಕತ್ವದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಒಂದು ಇಡೀ ದೇಶಕ್ಕೆ ಒಂದು ರೋಲ್ ಮಾಡಲಾಗಿ ಮಾಡ್ತಾರೆ ಅಂತೇಳಿ ನಂಬಿದ್ದೀವಿ ಇವತ್ತು. ಯಾಕಂದ್ರೆ ನಂಬೋದಕ್ಕೆ ಒಂದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸುಧಾಕರ್ ಸಾಹೇಬರು ಅವರ ಬಗ್ಗೆ ನಾನು ಇವತ್ತು ಹೇಳಿದ್ರೆ ಜನಕ್ಕೆ ಬಟ್ ಹೇಳುವಂಥ ಸಂದರ್ಭ ಇದೆ, ಹೇಳಬೇಕು. ಯಾಕಂದ್ರೆ ಸುಧಾಕರ್ ಸಾಹೇಬರು ಮಾತುಗಾರನಲ್ಲ, ಕೆಲಸಗಾರ. ಅದು ಪ್ರೂವ್ ಆಗಿದೆ. ಅವ್ರದ್ದು ಕೆಲಸಗಳು ಒಂದೊಂದು ಹೇಳ್ಬೇಕಾದ್ರೆ ಬರೆದ್ರೆ ಒಂದು ಪುಸ್ತಕ ಆಗ್ತದೆ, ಹೇಳ್ಕೊಂಡ್ರೆ ಒಂದು ಚರಿತ್ರೆ ಆಗ್ತದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಒಳ್ಳೆ ದಿನಗಳು ಬರುತ್ತೆ. ನಮ್ಮ ಲೋಕಸಭಾ ಇಡೀ ದೇಶಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಂದು ರೋಲ್ ಮಾಡಲಾಗುತ್ತೆ ಅಂತೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಮ್ಮ ಸುಧಾಕರ್ ಸಾಹೇಬರು ಅತ್ಯಂತ ಮೆಜಾರಿಟಿಯಿಂದ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರಲ್ಲಿ ಯಾವುದೇ ಜಾತಿಗೆ ಸೀಮಿತ ಇಲ್ಲ ಸುಧಾಕರ್ ಸಾಹೇಬರು. ಸುದ್ದಿಗೋಷ್ಠಿಯಲ್ಲಿ ಹೋಟೆಲ್ ರಾಮಣ್ಣ, ಚಾಂದ್ ಪಾಷಾ, ಚಂದ್ರು, ಮಹೇಶ್, ಅಸ್ಲಾಂ ಪಾಷಾ, ಪ್ರದೀಪ್, ಶಾಮಣ್ಣ, ಸಿಂಧೂರ್, ಮುನಿಕೃಷ್ಣ ಇನ್ನೂ ಅನೇಕ ಮುಖಂಡರು ಭಾಗವಹಿಸಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರವಾಗಿ ವಿಜಯಪುರ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಗಂಗವಾರ, ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮತನಹಳ್ಳಿ, ನಾಗನಾಯಕನಹಳ್ಳಿ, ಕುರುಬರಹಳ್ಳಿ, ಗಂಗವಾರ ಇನ್ನೂ ಹಲವು ಗ್ರಾಮಗಳಲ್ಲಿ ಗ್ಯಾರಂಟಿ ಕಾರ್ಡುಗಳನ್ನು ವಿತರಿಸಿ ಮತಯಾಚನೆ ಮಾಡಿದರು. ಕಾಂಗ್ರೆಸ್ ಮುಖಂಡ ಬೈರೇಗೌಡ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ದೇಶದ ಜನತೆ ಬೇಸತ್ತಿದ್ದಾರೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಸೇವಾ ಮನೋಭಾವನೆಯಿಂದ ರಾಜಕೀಯಕ್ಕೆ ಬಂದವರು. ಅವರನ್ನು ಗೆಲ್ಲಿಸಿದರೆ ಸಾರ್ವಜನಿಕವಾಗಿ ಅನುಕೂಲವಾಗುತ್ತದೆ. ಬಿಜೆಪಿ ಶ್ರೀಮಂತರ ಪರವಾದ ಪಕ್ಷ. ಅಂಬಾನಿ, ಅದಾನಿಯವರಿಗೆ ಎಲ್ಲ ಅನುಕೂಲ ಮಾಡುತ್ತಿದ್ದಾರೆ ವಿನಃ ಸಾಮಾನ್ಯ ಜನತೆ ಬಡವರಾಗಿಯೇ ಉಳಿದಿದ್ದಾರೆ. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದೆ. ಅದಕ್ಕೂ ಸಹಿಸದೆ ಎಲ್ಲ ಸಲದ ಹೇಳಿಕೆ ನೀಡಿ ಅಸಹನೆ ತೋರುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಪಕ್ಷ ಎಲ್ಲರಿಗೂ ಬಡವರ ಬಗ್ಗೆ ಹೇಳಿದಾಗಿ ಶ್ರಮಿಸುವಂಥ ಪಕ್ಷ. ಬಿಜೆಪಿ ಶ್ರೀಮಂತರ ಪರವಾಗಿರುವಂಥ ಪಕ್ಷ. ನಿಮಗೆಲ್ಲ ಈಗಾಗಲೇ ಗೊತ್ತಿದೆ, ಅಂಬಾನಿ, ಅದಾನಿ ಅವರಿಗೆ ಸುಮಾರು ಒಂದು ವರ್ಷಕ್ಕೆ 2 ಲಕ್ಷ ಕೋಟಿ ಅನುದಾನವನ್ನು ನೀಡ್ತಾರೆ. ಅದೇ ನಮ್ಮ ಮಹಿಳೆಯರಿಗೆ 2,000 ಕೊಟ್ಟು ಫ್ರೀ ಕರೆಂಟ್ ಕೊಟ್ಟು ಫ್ರೀ ಬಸ್ ಪಾಸ್ ಕೊಟ್ಟರೆ ಬಿಜೆಪಿಯವರು ದೇಶ ಹಾಳಾಗ್ತದೆ, ಖಜಾನೆ ಖಾಲಿ ಆಗ್ತದೆ, ರಾಜ್ಯ ಆರ್ಥಿಕ ದಿವಾಳಿಯನ್ನು ಹೋಗ್ತದೆ ಅಂತ ಹೇಳ್ತಾರೆ. ಅವ್ರು 2 ಲಕ್ಷ ಕೊಡೋದು ಯಾವುದೂ ಲೆಕ್ಕಕ್ಕಿಲ್ಲ. ನಾವು 2,000 ಕೊಡೋದು ಅವ್ರ ಲೆಕ್ಕಕ್ಕೆ. ಇದನ್ನೆಲ್ಲ ಈ 2,000 ಕೊಡೋದ್ರಿಂದ ಸೋಂಬೇರಿಗಳಾಗ್ತಾರೆ ಅಂತಾರೆ. ಯಾವತ್ತೂ ಜನಗಳು ಸೋಂಬೇರಿ ಆಗಲ್ಲ. ಇವತ್ತು ಗ್ಯಾಸ್ ರೇಟು 400, ನಮ್ಮ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇದ್ದಂಥ 400 ರೂಪಾಯಿನ ಗ್ಯಾಸು 1,200 ಆಗಿದೆ.
ಅದಕ್ಕೆಲ್ಲ ಏನೋ ಸ್ವಲ್ಪ ಅಳಿಲು ಸೇವೆ ಕಾಂಗ್ರೆಸ್ ಪಕ್ಷದಿಂದ ಒಂದು 2,000 ಕೊಟ್ಟರೆ ಅವ್ರಿಗೆ ಗ್ಯಾಸ್ ತಗೊಳೋದಕ್ಕಾಗ್ಬೋದು, ಇನ್ನೊಂದಕ್ಕಾಗ್ಬೋದು, ಅವ್ರಿಗೆ ಅನುಕೂಲ ಆಗ್ತದೆ. ಹಂಗಾಗಿ ಯಾವತ್ತೂ ಬಡವರ ಏಳಿಗೆಗಾಗಿ ದೇಶನ ಉದ್ಧಾರ ಮಾಡಲಿಕ್ಕೆ ಕಾಂಗ್ರೆಸ್ಸೇ ಬೇಕು. ಎಲ್ಲರೂ ಕಾಂಗ್ರೆಸ್ಗೆ ಸಪೋರ್ಟ್. ವಿಜಯಪುರ ಬ್ಲಾಕ್ ಮಹಿಳಾ ಅಧ್ಯಕ್ಷೆ ಮಂಜುಳಾ ಮಾತನಾಡಿ, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವುದು ಖಚಿತ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ಕಾರ್ಯರೂಪಕ್ಕೆ ತಂದಿದ್ದರಿಂದ ಲೋಕಸಭೆ ಚುನಾವಣೆಗೆ ಸಹಕಾರಿಯಾಗಿ ಕಾಂಗ್ರೆಸ್ ಪರವಾದ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರಕ್ಷಾರಾಮಯ್ಯನ ಅವರ ಅಭ್ಯರ್ಥಿಯ ಪರ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಚೆನ್ನಾಗಿದೆ, ಯಾಕಂದರೆ ಮಹಿಳೆಯರೆಲ್ಲ ನೆನೆಸ್ಕೊತಿದ್ದಾರೆ. ನಮ್ಮ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಲೇ ಹೇಳ್ತಿದ್ದಾರೆ. ಯಾಕಂದರೆ ಈಗೆಲ್ಲ ಬೆಲೆ, ಸಿಲಿಂಡರ್ ಬೆಲೆ ಎಲ್ಲ ಯೋಚನೆ ಮಾಡಿದಾಗ ಏನೋ 2,000 ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಚುನಾವಣಾ ಪ್ರಣಾಳಿಕೆ ಮುಖಾಂತರ ಅನುಷ್ಠಾನಗೊಳಿಸಿದ್ರು. ಅದರಂತೆ ನುಡಿದಂತೆ ನಡೆದಿದ್ದಾರೆ. ಅದರಿಂದ ಎಲ್ಲ ಮಹಿಳೆಯರು ಕರೆಂಟು ಶಕ್ತಿ ಯೋಜನೆ ಇರ್ಬೋದು, ಮತ್ತು ಇದು ಉಚಿತ ಕರೆಂಟ್, ಇದು ಎಲ್ಲ ಬಗ್ಗೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ನಾವು ರಕ್ಷಾರಾಮಯ್ಯನ ಗೆಲ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪಾರುಮಿತಾ, ವಿಜಯಪುರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷೆ ಮಮತಾ, ಕಾರ್ಯದರ್ಶಿ ಲೀಲಾವತಿ ಹಾಗೂ ಎನ್ಎಸ್ಯುಐ ಪದಾಧಿಕಾರಿಗಳು ಪ್ರಚಾರಕ್ಕೆ ಸಾಥ್ ನೀಡಿದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆಯನ್ನು ಖಂಡಿಸಿ ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂತರ ಟೌನ್ ಹಾಲ್ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಆರ್ ಅಶೋಕ್, ಬೇರೆ ಯಾರಾದರೂ ಆಗಿದ್ದರೆ ರಾಜೀನಾಮೆ ಕೊಟ್ಟು ಹೋಗುತ್ತಿದ್ದರು. ಆದರೆ ರಾಜೀನಾಮೆ ಕೊಡುವುದಕ್ಕೂ ಮಾನ ಮರ್ಯಾದೆ ಇಲ್ಲದೆ ಅಧಿಕಾರದಲ್ಲಿ ಮುಂದುವರಿಯುವ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡುತ್ತಿದೆ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇದೆ. ಈ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಕಾಂಗ್ರೆಸ್ ಒಂದು ರೀತಿ ನಕ್ಸಲರಿಗೆ ಬೆಂಬಲ ನೀಡ್ತಾ ಇದೆ. ಒಟ್ನಲ್ಲಿ ಓಟಿಗಾಗಿ ಕಾಂಗ್ರೆಸ್ ಪಕ್ಷ ಏನು ಬೇಕಾದರೂ ಮಾಡುತ್ತದೆ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಇದರಲ್ಲಿ ಹಾಕಿರ್ತಾರಲ್ಲ ಎಲೆಕ್ಟ್ರಿಕ್ ಕಂಬದಲ್ಲಿ ಮುಟ್ಟಿದ್ರೆ ಎಲೆಕ್ಟ್ರಿಕ್ ಕಂಬ ಟ್ರಾನ್ಸ್ಫಾರ್ಮರ್ಗೆ ಹಾಕಿದಿರಿ. ಡೇಂಜರ್ ಡೇಂಜರ್ ಡೇಂಜರ್. ಕಾಂಗ್ರೆಸ್ ಬಂದ್ರೆ ಡೇಂಜರ್. ಕಾಂಗ್ರೆಸ್ ಬಂದ್ರೆ ಕೊಲೆ, ಸುಲಿಗೆ, ಹತ್ಯೆ. ಕಾಂಗ್ರೆಸ್ ಬಂದ್ರೆ ನಕ್ಸಲಿಸಂ ಪ್ರಾರಂಭ ಆಗ್ತದೆ. ಕಾಂಗ್ರೆಸ್ ಬಂದ್ರೆ ಭಯೋತ್ಪಾದಕರ ರಕ್ಷಣೆ ಆಗುತ್ತೆ. ಕಾಂಗ್ರೆಸ್ ಬಂದ್ರೆ ಬರಗಾಲ ಬರುತ್ತೆ. ಕಾಂಗ್ರೆಸ್ ಬಂದ್ರೆ ಬರಗಾಲ. ಕಾಂಗ್ರೆಸ್ ಬಂದ್ರೆ ಕರೆಂಟ್ ಇಲ್ಲ. ಕಾಂಗ್ರೆಸ್ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು, ಅಕ್ಕಿ ಇಲ್ಲ. ಒನ್ಲಿ ಅವ್ರು ಕೊಡುವಂಥದ್ದು ಎಣ್ಣೆ 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 ಬಿಟ್ರೆ ಇನ್ನೇನು ಕೊಡಲ್ಲ ಅವರು. ಆ ಪರಿಸ್ಥಿತಿಯಲ್ಲಿ ಇರುವಂತ ಕಾಂಗ್ರೆಸ್ ಇವತ್ತು ಈ ನೇಹಾ ಹತ್ಯೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅಪರಾಧಿಗಳು ಇವತ್ತು ಕಾಂಗ್ರೆಸ್ ಪಾರ್ಟಿ. ಕಾಲೇಜಿನ ಕ್ಯಾಂಪಸ್ಗಳು ಸೇಫ್ ಇಲ್ಲ ಅಂದ್ರೆ ಇವತ್ತು ಈ ಸರ್ಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಒಂದು ರೀತಿ ಕರ್ನಾಟಕವನ್ನ ಗೂಂಡಾಗಳ ರಾಜ್ಯ ಮಾಡಿದೆ. ಯಾವ ರೀತಿ ಹಿಂದೆ ಲಲ್ಲು ಪ್ರಸಾದ್ ಯಾದವ್ ಇದ್ದಾಗ ಬಿಹಾರದಲ್ಲಿ ಗೂಂಡಾ ರಾಜ್ಯ ಇತ್ತು, ಅದೇ ರೀತಿ ಸಿದ್ದರಾಮಯ್ಯನವರು
ಡಿ.ಕೆ. ಶಿವಕುಮಾರ್ ಸರ್ಕಾರ ಕರ್ನಾಟಕದಲ್ಲಿ ಗೂಂಡಾ ರಾಜ್ಯ ಮಾಡಿದೆ, ಒಂದ್ ರೀತಿ ತೊಗಲಕ್ ದರ್ಬಾರ್ ಮಾಡಿದೆ. ಎಎನ್ ಫೀರ್, ಎಂಎಂಟಿವಿ ನ್ಯೂಸ್, ತುಮಕೂರು. ದಶಕದ ಕಾಲ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಯಲ್ಲಿ ಸಾಗಿಸಿದೆ. ಲೋಕಸಭೆಗೆ ಒಂದು ಅವಕಾಶ ಕೊಡಿ, ಡಾಕ್ಟರ್ ಕೆ. ಸುಧಾಕರ್. ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ, ಬಡವರ ಪಕ್ಷವಾಗಿದೆ ಕಾಂಗ್ರೆಸ್, ರಕ್ಷಾರಾಮಯ್ಯ. ಶಕುನಿ ಸಚಿವರ ಹೆಸರಿನಲ್ಲಿ ಭ್ರಷ್ಟಾಚಾರ, ಚುನಾವಣಾ ಬಳಿಕ ಅವರ ಲೆಕ್ಕ ಚುಪ್ತಾ ಮಾಡುವೆ, ಸಚಿವ ಸುಧಾಕರ್ಗೆ ಟಾಂಗ್ ಕೊಟ್ಟ ಡಾಕ್ಟರ್ ಕೆ. ಸುಧಾಕರ್. ಕೆಎಚ್ ಮುನಿಯಪ್ಪರನ್ನು ಸೋಲಿಸಿದ್ದು ರಮೇಶ್ ಕುಮಾರ್ ಬಣ, ಗೌತಮ್ ಬೆನ್ನಿಗೆ ಅದೇ ನಾಯಕರು ನಿಂತಿದ್ದಾರೆ, ಕಿಡಿಕಾರಿದ ಮೇಲೂರು ಮಂಜುನಾಥ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.